ಅಲ್ಲ ಅಷ್ಟ ಬಾರೆ ಶ್ಯಾಮಲೆ ನಾನು ಕೂಡ ಇದ್ದಂತ ಜನದ ಕೂಡ ಆಗಿತ್ತು. ಬೇಡ ಬೇಡ ನೀ ಉದ್ಯೋಗ ಬೇಡ ಇದು. ನನ್ನ ನಾಟಕ ಕರೆಕ್ಟ್ ಐತಿ. ಮನಸ್ಸಿಗೆ ಶಾಂತ ಆಗ್ಬಿಡು. ಗೊತ್ತಾಕಿ ನಟಿಯಾರು ಎಷ್ಟು ಮಂದಿ ಬೇಸ್ ಹೋಗ್ಯಾರ ನೋಡ್ರಿ. ಬೀರ್ ಸಿದ್ದೇಶ್ವರ ಮಹಿಮೆ ನಾಟಕ ರೀ. ಒಂದು ಪಲ್ ಅಷ್ಟ. ಬಾರೆ ಶ್ಯಾಮಲೆ ಬಳಿ ಬಾರೆ ಶ್ಯಾಮಲೆ ಇದೊಂದು ಮಾಡ್ಕೊಟ್ಟಿನಿ. ಆಗ ನಮ್ಗ ಇವ್ರು ಶಮಲಕ್ ಅಂತ ಬರ್ತಿದ್ರಿ. ಭಾಳ ನಮ್ ಟ್ರಿಪ್ಪಿಗೆ ಕಾಯಂ ಇದ್ರಿ ಅವ್ರು ಸಂಘಗಳು ನಮ್ಗ ಟ್ಯೂನ್ ಅವ್ರ ನಮ್ಮ ಗುರು ಕೊಟ್ರೆ ಇದ್ರ ಮೇಲೆ ನಾನ ಮಾಡ್ಕೊಟ್ಟೇನ್ರಿ. ಭಾಳ ಹಿಟ್ ಈಗ ಯಾರು ಹಾಡ್ತಾರ್ರಿ, ಈಗ ಹಾಡ್ತಾರ ಹೇಳ್ರಿ ಭಾಳ ಹಿಟ್ ಆಗಿತ್ರಿ ಅದೆಲ್ಲ. ಅದಕ್ಕೆ ಇದನ್ನ ರಂಗಭೂಮಿಗೆ ಯಾರು ಹಾಡಂಗಿಲ್ಲ ಅವ್ನು ಬಿಟ್ರು. ಯಾರು ಬಸೇ ಸಾಂಗ್ ಬಿಟ್ರೆ ಯಾರು ಹಾಡಂಗಿಲ್ಲ. ಹೌದು, ನಾ ಎಲ್ಲಿ ಕೇಳಿಲ್ಲ ಅದನ್ನ. ಇಲ್ಲ ಯಾಕಂದ್ರೆ ಎಲ್ಲೋ ಕೇಳಿರ್ಬೋದು ಬಸೇ ಸಾಂಗ್ಗಳ ಬರ್ಸುವಾಗ, ಆದ್ರ ನಮಗ ಅಷ್ಟೊಂದು ನೆನಪಿಗಿಲ್ಲ. ಓಲ್ಡ್ ಭಾಳ ಚಂದ ಸಾಹಿತ್ಯ ನಮಗೆ ಕುಡಿತ್ರ ಅವ್ರದೇ ಪೂರ ಸಾಹಿತ್ಯ ಅದು ಭಾಳ ಚಂದ ಮಾಡ್ಕೊಟ್ರಿ. ಅವ್ರನ್ನ ಬಿಟ್ರೆ ಯಾರು ಹಾಡಂಗಿಲ್ಲ ಅದ ಅವ್ರದ್ದೇ ಕರೆಕ್ಟ್ ಆಗಿದೆ. ಈಗ ಮೊನ್ನೆ 3 ದಿವಸದಿಂದ ಎಲ್ಲಿ ಹೋಗ್ಯಾರ ನಾಟಕ ಹಾಡಿ ಬಿಟ್ಟಾರ. ಕಳಿಸಿದ್ರು ನಮ್ಗೆ ಮತ್ತೆ ಜರ್ನಿ ಬಂದ್ ನಿಂತೈತ್ರಿ. ನಿಂಗಪ್ಪ ಅವ್ರ, ಈ ರಂಗದಾಗ ನೀವೇನ ಈಗ ಪ್ರತಿಯೊಂದು ದಿನ ಪ್ರತಿಯೊಂದು ಹಳ್ಳಿಗೆ ಹೋಗ್ತೀರಿ. ಒಂದೊಂದು ಹಳ್ಳಿಯಾಗ ಒಂದೊಂದ್ ತರ ಜನ ಇರ್ತಾರ. ಎಲ್ಲಾ ಜನ ಒಂದ ರೀತಿ ಇರಂಗಿಲ್ಲ. ನಿಮ್ಮನ್ನ ಬೇಯವರು ಇರ್ತಾರು, ಹೊಗಳವರು ಇರ್ತಾರು, ಅಪ್ಪುಗಳವರು ಇರ್ತಾರೆ. ಕೆಲವೊಂದು ಊರುಗಳಾಗ ನಿಮ್ಗೆ ಬ್ಯಾಡಪ್ಪ ಅದು ಜಗಳ ಆಗಿ ಏನೋ ಆಗಿ ಬ್ಯಾಡಪ್ಪ ಈ ರಂಗಣ ಬ್ಯಾಡಪ್ಪ ಅನ್ನುವಂತ ಮಟ್ಟಕ್ಕೆ ಯಾವ್ದು ಬಂದಿತ್ತ ನಿಮ್ಮ? ನನಗ್ರಿ ಈ ಕಸ್ಟಮರ್ದಿಂದ ಆಗಿಲ್ರಿ. ನಾನು ಕೂಡ ಇದ್ದಂತ ಜನದ ಕೂಡ ಆಗಿತ್ರಿ. ಬ್ಯಾಡ ರಂಗಭೂಮಿ ಅಂತ ಹೇಳ್ತೀನಿ. ಅಂದ್ರೆ ನಾನು ಒಂಟಿ ಹೊಡೆದ್ ಬಂದೆ ರೀ ಇಲ್ಲಿ. ಅವಾಗ ಹಾಡಕ್ ಗಾಯಕ ಇದ್ರಿ. ನಮ್ ಒಳಗ ರೀ ವಿರ್ಸ ನಡ್ಯಾಕಿದ್ರಿ. ಏನ್ ಜಗಳ ಇಲ್ಲ, ಪೇಮೆಂಟ್ ಆಗಿಲ್ಲ, ಏನಿಲ್ಲ ರೀ. ಏನೋ ಮನಸ್ತಾಪ. ಅವ್ರಿಗೇನು ಭವನ ರೀ, ಮಾಸ್ತರ್ನ ಹಿಡಿಯಾಕ ನಾಟಕ ನಾನು ಹಿಡಿಬೇಕು ಅಂತ ಅವ್ರಿಗೆ ನಾವು ಮಾಡ್ಕೊಡ್ರಿ. ಹೂ ಟೈಮ್ದಾಗ ತಪ್ಪಿಸಿ ಬಿಡುದ್ರಿ. ಎಲ್ಲ ಓಕೆ, ಲೇಡೀಸ್ ಓಕೆ, ಪಡ್ದೆ ಓಕೆ, ಸ್ಟೇಜ್ ಎಲ್ಲ ಒಟ್ಟು ಸಟ್ಟ ಬಿಡುದ್ರಿ. ಹೂ ಟೈಮ್ದಾಗ ನಾವ್ ಅಲ್ಲಿಪ್ಪ ಅಂದ್ಬಿಡ್ರಿ. ಮತ್ ಒಬ್ಬನಿಂದ ನಾಟಕ ನಡೆಯಲ್ಲ ನೋಡ್ರಿ. ಒಟ್ಟರು ಸಂಗಡ ಬೇಕಾರಿ. ಒಟ್ಟರು ಬೇಕಾರಿ, ಒಬ್ಬ ನಡೆಯಂಗಿಲ್ಲ. ಈ ಸಂಗಡದಿಂದ ಏನಾಗ್ಬಿಡುದ್ರಿ ನನಗೆ ತ್ರಾಸ ರೀ. ಯಾಕಂದ್ರೆ ಇದು ಮಾಡಿಪ್ಪ ಇದೆಲ್ಲ ಸಾಮಾನು ಹಾಕೊಂಡು ಎಲ್ಲ ಇದು ಮಾಡ್ಕೊಂಡು ಮಾಡಿದ್ರು ನಾ ಇದು ಮಾಡ್ತೀವಿ. ಎದಕ್ ಬೇಕಾಗಿತ್ತು ನಮ್ಗೆ? ಅದಕ್ಕಾಗಿ ನಮ್ಮ ಮನ್ಯಾಗ ನಮ್ಮ ಮಿಸಸ್ ಅವ್ರು ಏನಾಯ್ತ್ರಿ, ಬೇಡ ಬೇಡ ನೀ ಉದ್ಯೋಗ ಬೇಡ ಇದೆ. ನಾವು ಬಂದ ಒಂದು ಅಂಗಡಿ ಹಾಕೋ ಇದು ಮಾಡ್ಕೊಂಡು ಆರಾಮಿರಿ ಜೀವನ ಮಾಡ್ಕೋ, ಬೇಡ ಬೇಡ ನೀವು ಕಾಲು ಬೀಳ್ತಾನ ಕೈ ಮುಗಿದ್ ನೋಡ್ರಿ. ಹೌದೌದು, ಈಗ ಭಾಳ ತ್ರಾಸ ಕೊಟ್ಟಾರ್ರಿ ಆ ವಿಷಯದಾಗ ತ್ರಾಸ ಕೊಟ್ಟಾರಿ. ಈಗ ಮತ್ತೆ ಏನು ಈಗ 2-3 ವರ್ಷ ಆತ್ರಿ. ಈ ದೇವ್ರ ಪುಟ್ಟರಾಜ್ ಅದ ಆನಂದ್ ನಡ್ಸ್ಯಾನ್ರಿ. ಏನು ಯಾವ ಟೆನ್ಷನ್ ಇಲ್ರಿ. ಟೈಮ್ ಫೋನ್ ಹಚ್ಚಿರ್ ಸಾಕ್ರಿ, ಬಂದ ಲೆವೆಲ್ ಮೇಲೆ ಕೊಡ್ತಾರೆ. ಒಂದು 2-3 ವರ್ಷ ಭಾಳ ಕಾಡ್ಯಾರ ನಾನು. ಅಂದ್ರೆ ನಿಮ್ಮವರೇ ನಿಮ್ಮ ಇದ್ದವರೇ ಕಾಡಿದ್ರು. ಅದು ಯಾವ ಪ್ರೇಕ್ಷಕರಾತು, ಅಭಿಮಾನಿಗಳಾತು, ಅಥವಾ ಬೇರೆ ಊರಿನ ಒಂದು ಊರಾಗ ಹೋಗಿರ್ತಾರಲ್ಲ, ಅಲ್ಲಿ ಸ್ವಲ್ಪ ನಿಮಗೆ ಕಿರಿಕಿರಿ ಅನ್ನೋದು ಯಾವ್ದು ಇಲ್ಲ. ಮುಂಜಾನೆ ಅವ್ರನ್ನ ಚಾ ಮಾಡಿ ಹಾಕಿದ್ರಂದ್ರ ನಂಗೆ ನಾಟಕ ಆಗೈತೆ ನಂಗ್ರಿ. ಹಂಗ ಹೋಗ್ಬಿಡ್ಪಾ ಅಂದ್ರಿ ಜೀವನ ನಾಟಕನ ತಪ್ಪು ಬರ್ಸಿನ ಅದೊಂದು ನಿಮ್ಗೆ ಸಿಗ್ನಲ್. ಬೆಳಿಗ್ಗೆ ಎದ್ದವ್ರು ನಿಮ್ಗೆ ಚಾ ಕುಡಿಸಿದ್ರ, ನೀವು ಚಾ ಕುಡ್ದ ಹೋದ್ರಿ ಹಂಗ ಹೋಗಂದ್ರಿ ಅಂದ್ರಲ್ರಿ ನನ್ನ ನಾಟಕ ಕರೆಕ್ಟ್ ಐತಿ. ಮನಸ್ಸಿಗೆ ಶಾಂತ ಆಗ್ಬಿಡುದು. ಅವ್ರ ಏನೋ ಹಂಗ ಹಾಯ್ ಬಾಯ್ ಮಾಡಿ ಪೇಮೆಂಟ್ ಕೊಡಿ ಹೋಗ್ರಿ ಅಂದ್ರಿ ನನ್ನ ನಾಟಕ ಫೇಲ್ ಆತ ಅನ್ನೋ ಬರ್ತಾರ. ಅವ್ರು ಹೆಂಗೋ ಮಾಡ್ಲಿ, ನಿಮ್ಮ ನಿರ್ದೇಶನ ನಿಮ್ಮ ಸಂಗೀತದೊಳಗ ನಿಮಗ ಅದು ಸ್ವಲ್ಪ ಅದನ್ನ ಸಿಗ್ನಲ್ ಬಿಡ್ಬಿಡತ್ರಿ. ಸಿಗ್ನಲ್ ಗೊತ್ತಾಕಿ. ನಟಿಯಾರು ಎಷ್ಟು ಮಂದಿ ಬೇಸ್ ಹೋಗ್ಯಾರ ನೋಡ್ರಿ. ಮುಂಜಾನೆ ಬಿಡಾಕ್ತಾ ಇರಲಿಲ್ಲ ಕಸ್ಟಮರ್. ನಾಷ್ಟ ಮಾಡಿಸಿ ಹೋಗುದು. ನಂದ್ ಒಳಗೆ ಹೆಂಗೈತ್ರಿ ಈಗಾದ್ರು ಹಂಗ ಇಟ್ಕೊಂಡ್ರ. ಮುಂಜಾನೆ ಯಾರ ನಟಿಯಾರು ಬರ್ಲಿ, ಎಲ್ಲಿಂದ ಬರ್ಲಿ, ಬೆಳಗ್ಗೆ ಮುಗಿತಿಲ್ರಿ ಒಟ್ರು ಚಾ ನಾಷ್ಟ ಮಾಡಿಸಿದಾಗ ನಾ ಹೊರಗೆ ಅವ್ರೇ ಬೈತಿರ್ತಾರ ನನ್ರಿ. ಪೇಮೆಂಟ್ ಕೊಟ್ಟು ನಾ ಕೊಡಂಗ ಇಲ್ರಿ. ಒಟ್ರು ನಾಷ್ಟ ಮಾಡಿ ಒಟ್ರು ಆನಂದ ನಕ್ಕೋತ ಅವ್ರು ಹೋಗ್ಬೇಕ್ರಿ, ನಕ್ಕೋತ ನಾವು ಇದು ಮಾಡ್ಬೇಕು. ಹಿಂಗ ಈಗಾದ್ರೂ ಉಳ್ಕೊಂಡ್. ಎಲ್ಲಿ ನಿಮ್ಮ ಸಂಗೀತದಲ್ಲಿ ಎಲ್ಲಿ ನೀವು ಹೆಸರು ಕೆಡಿಸಿಲ್ಲ ಅಂತ ಹೇಳಿ ನಮಗೂ ಗೊತ್ತೈತಿ. ಅವ್ರಾಗೂ ನನಗ್ರಿ ಏನ್ ತೆಗಿಪ್ಪ ಅಂತ ಯಾರು ಅಂದಿಲ್ಲ. ನಿಮ್ಮಂತ ದಟಂಗಡಿ ಕಲಾವಿದರ ಭಾಳ ಕರೆಸ್ತಾರ ನನ್ರಿ. ಮತ್ತ ಈಗ ಕೆಲವೊಂದು ತಾಣಕ್ ಹೋಗಿರೋ ಅವಕ್ಕೂ ಬಿಡ್ತಿರ್ತಾರ. ಹೌದು, ಹಂಗ ಹೆಂಗ್ ಬಿಡ್ತಿರ್ತೈತ್ರಲ್ಲ ಹಂಗ ಹೋಗ್ಬಿಡ್ತೀನಿ. ಹೌದೌದು, ಅಲ್ಲಿ ಊರಾತು ಅಲ್ಲಿ ಕಲಾವಿದರ ನಾಟಕ ಯಾವ ರೀತಿ ಮಾಡ್ತಿರ್ತಾರೋ
ಅವ್ರಿಗೆ ಏನ್ ಕೊಡಬೇಕು ಸಂಗೀತ ಅದನ್ನ ನೀವು ಕೊಟ್ಟು ಬಿಡ್ತೀರಿ. ಅವ್ರು ಹೆಂಗ್ ಇರ್ತಾರ ಅವ್ರ ಹೌದೌದು, ನೀವು ಒಂದು ಪ್ರವೇಶ ಅವ್ರ ಕಲೆಯನ್ನು ನೋಡಿದ್ರಂದ್ರ ಇವ್ರಿಗೆ ಇಷ್ಟ ಸಂಗೀತ ಕೊಡ್ಬೇಕು, ನಾನು ಇವ್ರಿಗೆ ಇದನ್ನ ಕೊಡ್ಬೇಕು ಅನ್ನೋದು ನೀವು ಅರ್ಥ ಮಾಡ್ಕೊಂಡು ಕೊಟ್ಟು ಬಿಡ್ತೀರಿ. ಭಾಳ ಬರ್ತಾವ್ರಿ. ಇಲ್ಲೇ ರೇವಣ ಸರ್ ಒಂದು ಫೋನ್ ಹಚ್ಚಿದ್ರು ನಾಟಕ ಅವ್ರ ಊರಿಗೆ ರೀ. ನಾವ್ ದಿವ್ಸ ಹೆಂಗ್ ನಾಟಕ ಹೋಗಿ ನಾಟಕ ಹೋಗ್ರಿ. ಅವ್ರು ನನಗೆ ಹೇಳಿಲ್ರಿ, ಇಲ್ಲ ದೇವ್ರ ನಾಟಕ ಐತಿ ಹಿಂಗ ಐತೆ. ನಾವ್ ದಿವ್ಸ ಹೋಗಂಗ ಹೆಣ್ಮಕ್ಳು ಯಾರನ್ನ ಹೇಳ್ಬೇಕು. ನಮ್ ಗಾಡಿ ತಗೊಂಡ್ ಹೋಗ್ಬಿಟ್ರಿ ಸಂಗೀತ. ಅಲ್ಲಿ ಹೋಗಕ್ ಅದ್ ಏನ್ ಮಾಡ್ಯಾರಿ, ಬೀರ್ ಸಿದ್ದೇಶ್ವರ ಮಹಿಮೆ ನಾಟಕ ರೀ. ಹೌದ್ರಿ, ಅಲ್ಲಿ ಈಗ ಮಣ್ಮಣಿ ಅಲ್ರಿ? ಹ್ಞೂ ರೀ, ಲಕ್ಷ್ಮೇಶ್ವರದಾಗ ನಮ್ ಲಕ್ಷ್ಮೇಶ್ವರದಾಗ ಮಣ್ಮಣಿ ಆತಲ್ರಿ. ಮಾಡಿ ಒಂದು ತಿಂಗಳ ಮೊದಲ ಈಗ ಒಂದು ಈಗೊಂದು ಯಾವ್ದೋ ಆಡಿದ್ರು 2018-20 ಹಾದಿರಿ. ನಾವು ದಿವ್ಸ 9 ಹಾದಿವ್ರಿ. ಅವೇನ ಅವ ರೆಕಾರ್ಡ್ ಅವ ತಳಿಸಿಂದ ಅವ್ರ ಒಂದು ಬುಕ್ಕ ತಂದು ಮುಂದೆ ಇಟ್ರು. ದೇವ್ರ ನಾಟಕ ಅದ. ಇದ್ರಾಗ ರೆಕಾರ್ಡ್ಗಳ್ರಿ ಜಾನಪದ ಹೇಳಿದ್ರಂಗಲ್ಲ, ಸಿನಿಮಾದ ಗೀತೆ ಹಾಡಂಗಲ್ಲ. ಇವತ್ತೇ ನಾಟಕ ಮುಗಿಸ್ಕೊಡ್ಬೇಕು ನೀ ಅಂದ್ರು. ಎಲ್ಲ ನಮ್ಮ ಗುರು ಸಮಾಜ ಪೂಜಾರಿಗಳು ಬಂದ್ರಿ. ನಾನ್ ನಾಟಕ ಯಾವ್ದ್ರಿ ಹೆಂಗ್ರಿ, ಹೆಣ್ಮಕ್ಳು ಯಾರು ಆಡಾರ್ರಿ? ಹೆಣ್ಮಕ್ಳು ಇಲ್ರಿ, ಗಂಡ್ಮಕ್ಳು ಹೆಣ್ಮಕ್ಳು ಮಾಡೋದು, ಹೆಣ್ಮಕ್ಳು ಗಂಡ್ಮಕ್ಳು ಅಂದ್ರಿ. ನಮ್ ಸಂಗೀತದವ್ರು ಒಬ್ರು ಅದ್ರ ಕಲರ್ ಆಗ್ಬಿಟ್ರಿ. ಹೌದ್ರಿ, ಏನ್ ಮಾಡೋದು ಇಲ್ಲಿ ಬಂದ್ರಿ ಅವ್ರು. ನೀವು ನಾಟಕದ ಹೆಸರೇ ಕೇಳಿಲ್ಲ, ಕೇಳಿಲ್ರಿ ನಾವು. ಮತ್ತೆ ದಿವಸ ನಾಟಕ ಬುಕ್ ಮಾಡ್ಕೊಂಡ್ಬಿಟ್ರಿ. ಪುಸ್ತಕ ತಂದಿಟ್ರಿ, ನನಗೂ ಬೆವ್ರು ಬಿಡ್ತೀವಿ ಬಿಡ್ರಿ. ಇವ್ರು ನೀವು ಊಟಕ್ಕೆ ಹೋಗ್ಬಿಡ್ರಿ, ಊಟ ಮತ್ತೆ ಇವ್ರು ಸರ್ಕೊಂಡು ಕಡೆಕಾದ್ರ ನೋಡ್ರಿ. ಊಟಕ್ಕೆ ನೀವು ಹೋಗ್ರತ್ತ ಚಂದ ಅಡಿಗೆ ಮಾಡಿಸಿದ್ರು. ಊಟಕ್ಕೆ ಹೋದ್ರಿ ಇವ್ರು ಕುತ್ಕೋ ಅಂದ್ರಿ. ಅವ್ರು ಭಾಳ ಬರ್ಮಟ ಸಾಮಾನು ಹಚ್ಚೋ ಮಟ್ಟ 11ಕ್ಕೆ ನಾಟಕ ಸ್ಟಾರ್ಟ್ ಆಗೋದಿತ್ತು. 11 ಮಟ್ಟ ಬರ್ರಿ, ಒಂದು 4 ರೆಕಾರ್ಡ್ ಬರ್ದಿರಿ ಅವ್ರು. 11 ನೋಡ್ರಿ. ಒಟ್ಟ ಜಾನಪದ ಆಗಿರ್ಬಾರ್ದ್ರಿ, ಒಳ್ಳೆ ಸಿನಿಮಾ ಗೀತನೇ ಆಗಿರ್ಬಾರ್ದು. 4 ರೆಕಾರ್ಡ್ ಅಂದ್ರೆ ಹೊಸ ಟೂನ ಹಾಕೋಬೇಕು. ಅಸೆಪ್ಟ್ ಮಾಡ್ಕೊಂಡು ಇದು ಮಾಡಿದ್ವಿ. ಅದನ್ನ ಮಾಡಿಕೊಟ್ರಿ ಅವ್ರು ಫಸ್ಟಿಗೆ. ನಮ್ಮ ರೇವಣ ಸರ್ ಹೌದು, ಇವನು ಸಿಕ್ಕಾಪಟ್ಟೆ ಹಾಕಿದ್ರು ಅವ್ರು. ಏನ್ ನೋಡ್ರಿ ಅದು ಮತ್ತೆ ಪೌರಾಣಿಕ ನಾಟಕ. ಈಗ ನೀವು ಇದ್ರ ನಾಟಕಕ್ಕೂ ಹೋಗ್ತೀರಿ. ಪೌರಾಣಿಕ ಯಾವಪ್ಪ ಅಂದ್ರೆ ಈಗ ರಕ್ತರಾತ್ರಿ, ಇವೆಲ್ಲ ಮಾಡೀನಿ. ಅಂದ್ರ ಸಾಮಾಜಿಕ ಹಿಡ್ಕೊಂಡು ಪೌರಾಣಿಕವರೆಗೂ ನೀವು ಸಂಗೀತ ನಿರ್ದೇಶನ ಮಾಡಿರಿ. ಶಿರದಾನ ಸಂಬಳವ್ರಿ, ನಮ್ಮ ಶಿರದಾನ ಸಂಬಳ ಮಾಡ್ಕೊಟ್ರಿ. ನಮ್ದು ಇದು ಶಿಶುನಾಥ್ ಶರಪ್ರಿ, ಇವು ಭಕ್ತಿವನ ಭಾಳ ಆಗ್ಯಾವ್ರಿ. ಬೀರ್ ಸಿದ್ದೇಶ್ವರಿ ಯಡಿಯೂರು ಸಿದ್ಲಿಂಗ ಮಾಡ್ಕೊಟ್ರಿ. ಇವು ನೀವು ಸಾಮಾಜಿಕ ನಿರ್ದೇಶನ ಮಾಡೋದಕ್ಕ ಮತ್ತ ಈಗ ಅವೇನ ಇವು ಬರ್ತಾವಲ್ಲ ಭಕ್ತಿ ಮಾಡೋದಕ್ಕ ಭಾಳ ಅಜಗಜಾಂತರ ಫರಕ. ಅವ್ರದೇ ಆದ ಇದು ಅದ್ರಾಗ ಹೋಗ್ಬಿಡ್ಬೇಕು ಅಂದ್ರೆ ಅದು ಸಿಗತ್ತೆ. ನಾವು ನಮ್ಮದೇ ಆದ ಗುಡ್ಡ ಅದು ಏನ್ ನಾಟಕ ಐತಿ ಅದ್ ಮೊದಲು ನನ್ಗೆ ಇನ್ನೊಂದು ಪುಸ್ತಕ ಇಲ್ಲ ನಾಟಕ ಬರ್ಸಕ್ಕೆ ಬರಂಗಿಲ್ಲ. ನನಗೆ ಕತಿ ಬೇಕ್ರಿ. ಯಾವ್ದವ್ರಿಗೆ ಹೋದ್ರೆ ಮೊದಲು ಪುಸ್ತಕ ಇಡ್ಬೇಕಂತ. ಮುಂದೆ ಏನ್ ಸನ್ನಿವೇಶ ಅದ ಆ ಸನ್ನಿವೇಶಕ್ಕೆ ಏನ್ ಕೊಡ್ಬೇಕು ನನಗೆ ಅಲ್ಲೇ ತೆರಿ ಓಡಿಸ್ತೀನಿ. ಕೀಬೋರ್ಡ್ ಮ್ಯಾಗ ನನಗೆ ಮೊದಲು ಪುಸ್ತಕ ಇಟ್ಕೊಂಡ್ರೆ ಮತ್ತೆ ಎದ್ದು ಬಂದಲ್ರಿ. ಪುಸ್ತಕ ಇಟ್ಕೊಂಡೆ ಅಂದ್ರಿ ನಾಟಕ ಬೇಕಂತ ನಾಟಕ ಇಲ್ರಿ. ಪುಸ್ತಕ ನಾಟಕ ಬರ್ಸಕ್ ಬರುದು. ಹೌದ್ರಿ, ಯಾವ ಸನ್ನಿವೇಶ ಐತಿ ಏನ್ ಬಾರಿಸ್ಬೇಕು ಅನ್ನೋದು ನಿಮ್ಗೆ ಆ ಪುಸ್ತಕ ನೋಡ್ಕೊಂಡು ನೀವು ಮಾಡ್ತೀರಿ. ಆ ಪುಸ್ತಕ ನಾಟಕ ಕೇಳ್ರಿ, ನಾಟಕ ನಂಗೆ ಬರ್ಸಕ ಬರಂಗಿಲ್ಲ. ಒಂದೇ ಪುಸ್ತಕ ಕೊಟ್ರ ಅಂದ್ರೆ ನಾಟಕ ಕೊಟ್ಟ ಅವ್ರಿಗೂ ಟೆನ್ಷನ್ ಅದ, ನಮಗೂ ಟೆನ್ಷನ್. ಅಲ್ಲಿ ಏನೈತೆ ಅನ್ನೋದು ನಡೆದು ಬಿಡ್ತೈತೆ. ನೀವು ಇಲ್ಲಿವರೆಗೆ ಎಷ್ಟು ನಾಟಕ ಮಾಡಿರಿ ಅಂತ ನಿಮ್ಗೆ ಅದು ಲೆಕ್ಕಪತ್ರ ಸಿಗಂಗಿಲ್ಲ. ನಾವು ಕೇಳುವುದು ಪ್ರಶ್ನೆ ಅಲ್ಲ, ಅದು ಲೆಕ್ಕಪತ್ರ ಸಿಗಂಗಿಲ್ಲ. ಯಾಕಂದ್ರೆ ಒಂದು ವರ್ಷಕ್ಕೆ 365 ದಿವಸದೊಳಗ ಮ್ಯಾಲಿಂದ ನೀವು 65 ಬೇಡ, ಒಂದು 100 ತೆಗೆದ್ರು 200, ಮಿನಿಮಮ್ 200 ನಾಟಕ ಒಂದ್ ವರ್ಷಕ್ಕೆ. 150ರಿಂದ 200 ನಾಟಕ ಒಂದ್ ವರ್ಷಕ್ಕೆ ಆಡಿಸ್ತೀರಿ. ಮತ್ತ ಒಂದ್ ವರ್ಷದ ಇಷ್ಟ ಆತ. ನೀವು ಸರ್ವಿಸ್ ಎಷ್ಟು ವರ್ಷ ಆಯ್ತು? ನನಗೀಗ 54ನೇ ಏಜ್ ರೀ ಈಗ. ಮತ್ತ ನೀವು ಎಷ್ಟನೇ ವರ್ಷಕ್ಕೆ ಈ ರಂಗಭೂಮಿಗೆ ಬರ್ಸಕ್ ಹೋದ್ರಿ ಹೇಳ್ರಿ? ಎಷ್ಟು ಅಂದಾಜು? ಅಂದ್ರೆ 1993 ಅಥವಾ 94. 90 ಹಿಡೀರಿ ನಮಗೆ ಈ ಲೆಕ್ಕ. 93 ಅಂದ್ರೆ ಅದು 2000, ಇದೊಂದು 30 ಹೆಚ್ಚ ಕಮ್ಮಿ 28, 29, 30 ಒಳಗರಿ. 30 ಒಳಗಂದ್ರೆ ಒಂದು ಅದೇನ್ ನೀವು 1000 ಗಂಟೆ ನಾಟಕ ಆಗ್ಯಾವ್ರಿ. ಮೊದಲು ಫಸ್ಟ್ ಮಾಡಿದಂದ್ರು ಏನ ಒಂದಿನ ಖಾಲಿ ಇಲ್ ಬಿಡ್ರಿ. ಈಗ ಸಿಕ್ಕಪ್ಪ ಕಲಾವಿದರಾಗ್ಯಾರ್ರಿ. ಆದ್ರೂ ನಿಮ್ಗೆ ಬೇಡಿಕೆ ಐತ್ರಿ? ಬೇಡಿಕೆ ಐತ್ರಿ, ನಾನು ಕೇಳಿನಿ, ಬೇಡಿಕೆ ಐತಿ. ಒಮ್ಮೆ ನಾವ ನಿಮಗ ಫೋನ್ ಮಾಡಿ ಬುಕ್ ಮಾಡ್ಕೊಡದ ಜಸ್ಟ್ ಬುಕ್ ಆಗಿಬಿಡ್ತ್ರಿ ನಿಮ್ದು. ನಾವು ಒಮ್ಮೆ ನಾಟಕ ಹಚ್ಚಿದಾಗ ಅದು ಯಾವ್ದೋ ಗುಡ್ಡದ ವಾರಿ, ಗುಡ್ಡದ ತೆಗಿರೋಳು
ಅವಾಗ ಹಿಂಗೆ ಈ ವರ್ಷ ಅಲ್ಲಿ ನೋಡಿದ್ರು ಈ ಆಗ್ಲಿಲ್ಲ. ವರ್ಷ ಹೋಗಕ್ ಆಗಿಲ್ಲ ಇಲ್ಲಿ ಹಾ ಜಗದಾದ ಅದ ಡೇಟಿಗೆ ಇತ್ತು ಹಾ ನಿಮ್ಮಲ್ಲಿ ಅದ ಡೇಟಿಗೆ ಇತ್ತು ಹೌದೌದು ನಮ್ಮಲ್ಲಿ ಅಲ್ಲಿ ಅದು ಮತ್ತೆ ಇದು ವರ್ಷ ಹಂಗ ಇತ್ತು ಹ್ಮ್. ಗುಡ್ಡ ಸಾಲಕ್ಕೆ ಅವರು ಕೇಳಿದ್ರೆ ಅದು ಮತ್ತೆ ಜಗಳ ಹೋಗ್ಬಿಟ್ಟು ಸಂಗೋರ್ ನಾಟಕ ಮಾಡ್ಕೊಟ್ಟಿದ್ವಿ ಇತಿಹಾಸ ನಾಟಕ. ಜಗದಾಳಕ್ಕಂತೂ ಹೆಚ್ಚ ಕಮ್ಮಿ ನೀವು ಫಿಕ್ಸ್ ಅಲ್ಲಿ ಆ ಕಂಪನಿ ಆ ಕಂಪನಿಗೆ ಫಿಕ್ಸ್. ಅವ್ರ ಯಾಕಂದ್ರೆ ಅಂತ ನಾಟಕ ಆಡ್ತಾರೆ ಅವ್ರ ಅಂತ ನೋಡಿ ಒಳ್ಳೆ ಕಲಾವಿದರು ಅವರು. ಸಂಗೊಳ್ಳಿ ರಾಯಣ್ಣ, ವೀರ ಸಿಂಧೂರ್ ಲಕ್ಷ್ಮಣ್ಣ, ಮತ್ತ ನಮ್ಮ ಇವರು ಗುಡಿಗಿರಿ ಮಾಲಕರ ಎನ್ ಬಸವರಾಜ್ ಅವ್ರದ್ದು ದುಡ್ಡಿನ ದರ್ಪ. ಸಂಪತ್ತಿಗೆ ಸವಾಲ್ ರೀ ಹಾ ಒಳ್ಳೆ ಒಳ್ಳೆ ನಾಟಕ, ಒಳ್ಳೆ ಒಳ್ಳೆ ಕಲಾವಿದರು ಅಲ್ಲಿ. ಈಗ ಮಗಬೋದ್ರ ಮಂಗಲಿಗೆ ಗುರುಗಳ ಹಾ. ಭಾಳ ವರ್ಷದಿಂದ ಹೇಳಿದ್ದೇನೆ ಒಂದು ಗ್ರೂಪ್ನಾಗ ಇದನ್ನ ಆಡ್ಬೇಕು ನಮ್ಮ ಭಾಗದವ್ರದ್ದು. ಅದಕ್ಕೆ ಈ ಸದ್ಯ ನನಗೆ ಅವ್ರು ನನಗೆ ಅಲ್ಲಿ ಬೆಳಿ ನನ್ನ ಮಾತು ಕೇಳಿದ್ರಿ ಆಮೇಲೆ ಈಗ ಸೂಪರ್ ಹಿಟ್ ರೀ ನಮ್ಮ ಉತ್ತರ ಕನ್ನಡ ಬಾಗಲಕೋಟೆ ಜಿಲ್ಲಾದಾಗ. ಎಲ್ರಿ ಅದು? ಈ ನಮ್ಮ ಬಾಗಲಕೋಟೆ ಜಿಲ್ಲಾಕ್ ರೀ ಹಾ. ಮಗಬೋದ್ರ ಮಂಗಲಿಗೆ ಯಾರ ಮಾಡಕ್ತಾರ ಒಟ್ಟು ಸೂಪರ್ ಹಿಟ್ ಆಗಿದೆ. 2014 ನೀವು ನಮಗ್ ಕೊಟ್ರಿ. 2014 ನಾವು ಅದನ್ನ ಮಾಡಿದ್ವಿ. ಅವಾಗೂ ನಮ್ಮ ನಾಟಕ ಅದು ಸೂಪರ್ ಹಿಟ್. ಸೂಪರ್ ಹಿಟ್ ಆಯ್ತು. ನೀವು ಮನಗಣ 2014 ನೀವು ಕೊಟ್ಟದ್ದು ನಮ್ಗೆ 2014. ಹೌದು. ನಮಗ ಗೊತ್ತಿದ್ದಿಲ್ರಿ ಅದು. ಆ ಕಥೆನ ನೀವ ಕೊಟ್ಟದಿಂದ ಅದನ್ನ 2014 ನಾವು ಮಾಡಿದ್ವಿ. ಸೂಪರ್ ಆಯ್ತು ನಮ್ಮಲ್ಲಿ ಇದು. ಅದು ಈಗ ಕಂಪನಿಗೆ ಅವಾಗ ನಮ್ಮ ಸಂಗೀತಕ್ಕೆ ನೀವ ಇದ್ರಿ. ಹೌದು. ಅವ್ ಏನ್ ನಾ ಮಾಡಿ ಟ್ಯೂನ್ಗಳು ಅದಾವ್ರಿ ಯಾವಕ್ಕೇನ್ ನಿಮ್ಮ ಗಾಯಕ ರಂಗಣ್ಣ ಅಲಾಪ ಮಾಡುವಾಗ ತಾಳ್ಕೋತ ಅಳ್ಳಾಕತ್ತಣ್ಣ ಅವ್ನ ಕೈಯಾಗ ಮೈಕ್ ಕಸ್ಕೊಂಡ್ ನೀವು ಅಲಾಪ ಮಾಡಿದ್ರಿ. ಬೆಳಿಗ್ಗೆ ಎದ್ದ ಏನ್ರಿ ಸ್ವಾಮಿಗಳ ಬೆಳಗ್ಗೆ 8 ಆದ್ರೂ ಮಂದಿ ಜನ ಹೋಗೋದು ಬೆಳಿಗ್ಗೆ ಅಂದ್ರ ಅಲ್ರಿ ನಿಮ್ಮ ರಂಗನಾಥ್ ಅಂದ್ರಿ ಸ್ವಾಮಿಗಳ ನಮಗ ತಡ್ಕೊಳಕ್ ಆಗ್ಲಿರಿಪ್ಪ ನಾವು ಒತ್ತು ಬಿಟ್ಟಿವಿ ಅದಕ್ಕೆ ನಿಂಗಪ್ಪ ಅವ್ರು ಕಸ್ಕೊಂಡ್ ಆಲಾಪ ಮಾಡಿದ್ರು. ನಮ್ಮಲ್ಲಿ ಒಳ್ಳೇದಾಯ್ತು ನಾಟಕ. ಅವ್ರು ತಿರ್ಕೊಂಡ್ರಿ ಪಾಪ ಕನಕ ನೋಡ್ರಿ. ಹೌದ್ರಿ ನಮ್ಮ DL ಅಂತೇಳಿ 8 ಮಟ್ಟ ಬೆಳಗ್ಗೆ 8 ಆದ್ರೂ ಮಂದಿ ಜನ ಹೋಗ್ಲಿ. ಹೌದೌದ್ರಿ ನಾಟಕ ಚಂದ ಆತ್ರಿ. ಅವಾಗ ಈಗ ನಾಟಕ ಕಂಪನಿ ಅಡ್ಡಾಡಕತ್ತಿ ಎಲ್ಲಿ ಬೇಕಾದ್ರೆ ಅವತ್ತ ಹೌದೌದೌದು ಎಲ್ಲೇ ಶಾಳ್ಗಿ ಅವ್ರದ್ರಿ ಅದು. ಈಗ ಎಲ್ಲಿ ಬೇಕಾದಲ್ಲಿ ರೇವಣ್ ಸರ್ ಮಾಡ್ತಾರು, ಮತ್ ನಮ್ಮ ಶಿವ ಜಗದಾಳು ಮಾಡ್ತಾನು, ಮತ್ತ ಬಸವರಾಜ್ ಹಾದಿಮನಿ ಅಂತೇಳಿ ಕಲಗಟಿ ಅವ್ರಿ ಅವರು ಅದನ್ನ ಮಾಡ್ಕೊತಾರು. ಒಳ್ಳೆ ಎಲ್ಲಾ ಚಕಮಿ ಬಾಳ ಕಡೆ ಆಗ. ಆದ್ರೆ ನಾವು 2014 ಆಡಿದವ್ರು ಹೊಳ್ಳಿ ಅದ್ ನಾವು ಬಿಟ್ಟಿವ್ರಿ. ಈಗ ಇತ್ತಿತ್ಲಾಗಿ 2 ವರ್ಷದಿಂದ ಆ ನಾಟಕ ಎಲ್ಲಾ ಕಡೆ. ಹೌದು. ಅದು ಇದು ಒಂದು ಅದೊಂದು ಆಡಬೇಕು. ಯಾರು ಮೌನ ಗೆದ್ದಿತ್ತು, ಮಾತು ಬಿದ್ದಿತ್ತು, ಮೌನ ಗೆದ್ದಿತ್ತು, ಎಲ್ಲೇ ಶಾಳ್ಗಿ ಕಟ್ ಮಾಡ್ಕೋಬೇಕು. ಹೌದೌದು. ನಾಟಕ ಪೂರ ಆಡಿದ್ರೆ ಶ್ರೇಷ್ಠ ಅಂದ್ರೆ ಒಂದ್ ಸ್ವಲ್ಪ ಕಟ್ ಮಾಡಿ ಶ್ರಮಿಸಿ ಅದನ್ನ ನಮ್ಮ ಎಂಡಿಗೇರಿ ಸ್ವಾಮಿಗಳು ಟ್ರಿಪ್ ಮಾಡ್ಕೊಂಡಾರ್ರಿ. ಮಾಡ್ಕೊಂಡಾರ್ರಿ ಎಂಡಿಗೇರಿ ಸ್ವಾಮಿಗಳು. ಹೌದೌದು. ನಿಂಗಪ್ಪ ಅವ್ರಿ ಈಗ ಇಷ್ಟು ವರ್ಷ ನೀವು ಸಂಗೀತ ರಂಗಭೂಮಿಗೆ ಸಂಗೀತ ಕೊಟ್ಟಿರಲ್ಲ, ಈಗ ಹೊಸಬ್ರು ಸಂಗೀತಗಾರರು ಬಂದಾರ. ಮತ್ತ ಅವ್ರಿಗೆ ನಿಮಗವೇನು ವ್ಯತ್ಯಾಸ ಐತಿವೋ ಅಥವಾ ಅವ್ರಿಗೆ ನೀವೇನು ಹೇಳಾಕ ಏನಾರ ವಿಷಯ ಮುಟ್ಟಿಸ್ತಿರೋ ಅಂತ ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಲ್ಲ. ನನಗ ಅನುಭವ ಪ್ರಕಾರ ಗುರುಗಳೇ ಈಗೇನ್ ಸಂಗೀತಗಾರ ಬಂದಾರಲ್ರಿ ಮಹಾನ್ ಕಲಾವಿದ್ರಿ ಚಲೋ ಅದ. ಇನ್ನೊಂದು ಏನ್ ವಿಷಯ ಮಾಡ್ತಾರ ಅಂದ್ರೆ ಒರಿಜಿನಲ್ ಗುದ್ದಾಡ್ತಾರೆ. ಒರಿಜಿನಲ್ ಮ್ಯೂಸಿಕ್ ಬಾರಿಸ್ಬೇಕು, ಒರಿಜಿನಲ್ನ ಇದು ಮಾಡ್ಬೇಕು. ಒರಿಜಿನಲ್ ಮಾಡಿಸೋದೇನು ಕ್ಯಾಸೆಟ್ ಹಾಕೋದೇನು ಎರಡು ಒಂದಲ್ಲ ಗುರು. ಅವ್ರು ಬಾರಿಸಿದಂಗ ಅದನ್ನ ಇದ್ದಂಗ ಮಾಡಿದ್ರೆ ನಮ್ಮದೇ ಆದ ಒಂದು ಕಲಿಬೇಕಲ್ಲ ಅದಕ್ಕೆ ರಂಗಭೂಮಿ. ಹೌದಲ್ಲ, ಅವ್ರು ಮತ್ತೊಬ್ರು ಮಾಡಿದ್ದ ಕಲೆ ನಾವು ಅದ್ರ ತುರುಕಿ ಬಿಟ್ಟಿವಿ ಅಂದ್ರೆ ಮೊಬೈಲ್ ಪೆನ್ ಹಾಕಿ ಮೊಬೈಲ್ ಮಾಡ್ತಾರೆ. ಒರಿಜಿನಲ್ ಹಾಕೋದು. ಒರಿಜಿನಲ್ ನನಗೇಂತ ರಂಗಭೂಮಿ ಹೆಂಗೈತಿ ತಂದೆ ಆದ ಒಂದು ಶಕ್ತಿಲಿ ಹೌದು ಬಾರ್ಸಾಡ್ಬೇಕು. ತಂದೆ ಆದ ಒಂದು ಚಾಪ್ ಮಾಡಿಸ್ಬೇಕಲ್ರಿ. ಈಗ ಒರಿಜಿನಲ್ ಗುದ್ದಾಡಿಸಿಂದ ಏನ್ ತಲೆ ಕೆಡ್ಸ್ಕೊತಾರ, ಏನೇ ಮಾತಾಡ್ತಿರ್ತಾರೆ, ಏನೇ ನಾ ಅವ್ರಿಗೆ ನಾ ಸಂಗೀತಗಾರ ಒಂದು ಯಾರು ಜಗಾಡಿ ಇಲ್ರಿ, ಯಾರಿಗೂ ಏನು ಒಂದೇ ಇಲ್ಲ. ನನ್ಗೆ ಎಷ್ಟು ಜಗತ್ನಾಗಿ ನಮ್ಮ ಇದ್ರಾಗ ಅದಾರೆ ಒಟ್ರು ನನ್ ಕೂಡ ಆತ್ಮೀಯ ಗೆಳೆಯರಾಗೈತೆ ಅದಾರ. ಒಟ್ರು ನಾ ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ ಒಟ್ರಿಗೆ ಹೆಂಗದ್ರಿ ಅವ್ರು ಭಾಳ ತಲೆ ಕೆಡ್ಸ್ಕೊತಾರ್ರಿ. ಮತ್ತೆ ಪೇಮೆಂಟ್ ಕಮ್ಮಿ ಏನ್ ಮಾಡ್ತಾರೆ ಅವ್ರವ್ರು ಇದು ಬಿಡ್ರಿ. ಈಗ 1985 ನಾವು ಈ ರಂಗಕ್ಕೆ ಬಂದವ್ರು ನಾವಾದ್ರು. ಅವಾಗ ನಾವು ಫಸ್ಟ್ 85 ನಾವು ಬಂದಿವಪ್ಪ ಅಂದ್ರ ಅದರದೇ ಆದ ಒಂದು ಪದ ರಂಗಗೀತೆ ತಿರ್ದಿತ್ತು. ಈಗ ಒಂದು ನಾಟಕ ಹಚ್ಚಿವ ಅಂದ್ರ ಆ ನಾಟಕ ರಂಗಗೀತೆಗಳ ಅಂತೇಳಿ ಒಂದು ಮಾಸ್ತರ್ಗಳು ಅಲ್ಲೇ ಬರ್ದು ಬಿಡ. ಅವ್ರ ಕಲ್ಪನೆ ಅಲ್ಲೇ ಕಲ್ಪನೆ ಒಳಗೆ ಅಲ್ಲೇ ಆ ಸೀನಿಗೆ ತಕ್ಕಂತ ಬರ್ದು ಅಲ್ಲೇ ಹಾಡಿಸಿ ಅಂತ ಕಲಿಸಿ ಬಿಡವ್ರು. ಈಗಂತೂ ಆ ರಂಗಗೀತೆಗಳನ್ನ ಹೋಗೇ ಬಿಟ್ಟೈತಿ. ಇವರು ನಮ್ಮವರು
ಕೆಡಿಸಿದ್ದು ಹೊರಗಿನವ್ರು ಅಲ್ರಿ, ಹಾ ನಮ್ಮವ್ರ ಕೆಡಿಸ್ಕೊಂಡ್ ಅಂದ್ರ ಅದನ್ನ ಕೆಡಿಸಿದವ್ರ ಸಂಗೀತಗಾರ ಕೆಡಿಸಿ. ನಮ್ಮವ್ರ ಕೆಡಿಸ್ಕೊಂಡ್ ಹಾ ನಮ್ಮ ಹುಡುಗರು ಎಲ್ಲ ಇದು ಮಾಡ್ಕೊಂಡು ಅದಕ್ಕ ಬೆಲೆನೇ ಇಲ್ಲಂಗ ಹೌದೌದು. ಒಂದ್ ದಿವಸ ಅದಕ್ಕೆ ನಮಸ್ಕಾರ ಮಾಡಿ ರಂಗಭೂಮಿ ಮ್ಯಾಗ ಕುಂಡಿರ್ಬೇಕು, ನಾವು ಸಾಮಾನ್ಯ ಹಂಗ್ ಮುಟ್ಟಬೇಕು, ಹ್ಮ್ ಭಯ ಭಕ್ತಿ ಅನ್ನೋದೇ ಇಲ್ಲ. ಬರೋದು ನೀವು ಹೇಗೆ ಬರ್ತಾವ ಕೆಲವು ಮಾಡ್ತಾರ, ಕಾಲ ಇಟ್ಕೊಂಡು ಹಂಗ ಕುಂಡಿರ್ತಾರ, ಹುಡುಗ ಮಾಡ್ತಾರ, ಬ್ಯಾಡದ ಕಾಲ ಇಟ್ಟು ತುಳ್ತಾರ, ಬೂಟ್ ಹಾಕಿ ತುಳ್ತಾರ. ದಮ್ಸಟ್ರಿ ಕಾಲ ಬೂಟ್ ಹಾಕೊಂಡ್ ಬಾರಿಸಿರ್ತಾರ. ಆಕ್ಚುಲಿ ಅದೆಲ್ಲ ಮಾಡಬಾರ್ದು. ಆಕೆ ಅನ್ನ ಹಾಕ್ತಾಳ್ರಿ, ಹೌದು ಬೆಳತಾನ ಖಾಲಿ ಹೋಸ್ಕೊಂಡು ಅದನ್ನ ಸಂಗೀತದ ಜ್ಞಾನ ಇಲ್ರಿ ಅವ್ರಿಗೆ. ಇದಕ್ಕಾಗಿ ನಾ ಬೇಕಂದ್ರ ಹಾ ಹಾ ಅದು ಭಯ ಭಕ್ತಿ ಬೇಕಲ್ರಿ. ಬೇಕು ಬೇಕು ಬೇಕು. ಆಕೆ ಅನ್ನ ಹಾಕ್ತಾಳ ನಮ್ಗೆ ಅಂದ್ರೆ ಕಿವನ್ನ ಸ್ವಲ್ಪ ನಾವು ಭಯ ನಯ ಭಕ್ತಿ ಬೇಕಲ್ರಿ. ಐದುವರೆಗೆ ಆದ್ರೆ ಕಿವಳ್ ಮುಟ್ಬೇಕಾದ್ರೆ ಬೆರಳು ಮುಟ್ಟ ನಮ್ಮ ಹುಡುಗರು ಹಚ್ಚಿರ್ತಾರೆ ಎಲ್ಲ ಸಾಮಾನು ನಾವು ನಮಸ್ಕಾರ ಮಾಡಿ ಪೂಜೆ ಮಾಡ್ಕೊಂಡು ಇದು ಮಾಡ್ಕೊಂಡು ಕುಂಡಿರ್ತೀವಿ ನಾವು. ಸರಿ ಹ್ಮ್ ಇಲ್ರಿ, ಆ ರಂಗಭೂಮಿ ಮ್ಯಾಲ ನೀವು ಎಷ್ಟು ಭಕ್ತಿ ಭಯ ಭಕ್ತಿ ಇರ್ತೀರಿ ಅಷ್ಟು ಒಂದು ತುತ್ತ ಅನ್ನ ಹಾಕ್ತಾಳ ಅಂತದ್. ಆ ದೇವತೆ ರಂಗಭೂಮಿ ನಾಟ್ಯ ದೇವಿ. ಮತ್ತ ಈಗ ಇನ್ನೊಂದು ನಾವಾದ್ರೂ ರೀ ಮೇಕಪ್ ಹಾಕೊಂಡಿವಿ ಅಂದ್ರ ನಾವು ಇನ್ನೂವರೆಗೂ ಹೊರಗಡೆ ರಿಸರ್ಚ್ಗೆ ಹೋಗಂಗಿಲ್ಲ. ಹೌದು ಬೆಳಿಗ್ಗೆ ಮೇಕಪ್ ಒರ್ಸಂದ್ರೆ ನಾವು ಹೋಗ್ತೀನಿ. ಈಗಾದ್ರೂ ನಮ್ಮ ಅಂತದ್. ಇದನ್ನೊಂದು ಮಾತ್ರ ನಾವು ಪಾಲಿಸೋದು ಬಂದೀವಿ. ಈ ನಟಿಯರಿಗೂ ಬೇನ್ರಿ ಇದ್ರ ಸಂಬಂಧ. ಹಾ ನಟಿಯರು ಬೂಟ್ ಹಾಕೊಂಡ್ ಬರ್ತಾರ್ರಿ, ಎಲ್ಲಿ ರಂಗಭೂಮಿ ಇದ್ರಾಗ ಪೂಜಾ ಪದಕ ಡ್ಯಾನ್ಸಿಗೆ ಪೂಜಾ ಪದಕ ಪೂಜಾ ಪದಕ ಆಡ್ತೀರಿ, ಹ್ಮ್ ಭಾಳ ಕಾಲ ಬೂಟ ಏನ್ ಮಾಡೋರು ಹೇಳ್ರಿ. ಮಾತು ಉದನ್ ಕಡ್ಡಿ ಭಕ್ತಿಲೆ ಅದು ಹೌದು, ಏನಾಗತ್ತ ಅವ್ರಿಗೆ ಉಲ್ಟಾ ಆದ್ರೆ ಅವ್ರಿಗೆ ಗೊತ್ತಾಗಂಗಿಲ್ಲ. ನಮಗೆ ಯಾಕೆ ನಮ್ಮ ಮನೆಗೆ ತ್ರಾಸ ಕೊಡ್ತಾರ, ನಮ್ಗೆ ಯಾಕೆ ಹಿಂಗಾಕತ್ತ ಅನ್ನೋದು ಜ್ಞಾನ ಇರಂಗಿಲ್ಲ. ಅದ್ರ ಮೇಲೆ ಭಯ ಭಕ್ತಿನೇ ಇಲ್ಲ. ಹೌದು. ಕಡಿಕ್ ಒಣ್ಣೆ ಪ್ರವೇಶ ಬಿಡ್ರಿ ಅವ್ರು. ಎಂತದ್ರಿ ಪೂಜಾ ಪದ ಬಂದಾಗ ಒಣ್ಣೆ ಪ್ರವೇಶ ಬಿಡ್ಲಿ. ಬಿಡ್ಬೇಕಲ್ರಿ. ಎರಡನೇ ಪ್ರವೇಶಕ್ಕೆ ತಮ್ಮ ಯಥಾ ರೀತಿ ಹಾಕೊಂಡ್ ಬರ್ಲಿ. ಆದ್ರೆ ಪೂಜಾ ಪದದ ಟೈಮ್ದಾಗ ನನ್ನ ಅನಿಸಿ ಮಟ್ಟಿಗೆ ಅದನ್ನ ಆಕ್ಚುಲಿ ಹಾಕಬಾರ್ದು. ಇಟ್ಟು ದಿವಸ ಬೂಟ್ ಹಾಕೋತಾರ್ರಿ. ನನಗೆ ಭಾಳ ನೋವು ಅನಿಸ್ಬಿಡದ್ರಿ. ಇದೇನ್ ಅವ್ರ ಏನ್ ಹಂಗ್ ಮಾಡ್ತಾರಲ್ರಿ, ಅವ್ರಿಗೆ ಹಂಗೈತ್ರಿ. ನಾನ್ ನೋಡಿದ್ ಆಕ್ಚುಲಿ ರೀ, ಅವ್ರು ಯಾರ್ಯಾರು ಅದಾರ್ರಿ, ಅವ್ರ ಹೆಸರು ಹಂಗಲ್ರಿ, ಬ್ಯಾಡ್ರಿ ಹೆಸರು ಅವ್ರು ನೋಡಿನ್ರಿ, ಅವ್ರ ಮನೆ ಪರಿಸ್ಥಿತಿ ಹಂಗೈತ್ರಿ. ರಂಗಭೂಮಿ ಮ್ಯಾಗ ಭಕ್ತಿನೇ ಇಲ್ರಿ. ಹೌದೌದು, ಭಕ್ತಿ ಬೇಕು. ಹಾ ಮತ್ರಿ ಈಗ ಅನ್ನ ಹಾಕ್ತಾಳ ಬೂಟ್ ಹಾಕೊಂಡ್ ಕೈಯಾಗ ಆರ್ತಿ ಹಿಡೋದು ಇದು ಮಾಡ್ಕೊಂಡು ಅವ್ರದ್ದು ತಪ್ಪರಿ. ಇವ್ ನಮ್ಮವ್ರದ್ದು ತಪ್ಪ್ರಿ, ಅವ್ರದ್ದು ತಪ್ಪಾರಿ. ಮತ್ತ ಇನ್ನೊಂದು